ಆಕಾಶವಾಣಿ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ ರುದ್ರ ಹುರ್ಮಾಡ್. ಉಪಚುನಾವಣೆಯ ಅಖಾಡ. ಹೌದು, 2 ಕ್ಷೇತ್ರಗಳ ಬೈ ಎಲೆಕ್ಷನ್ನ ಅಖಾಡ ಇದೀಗ ರಂಗೇರ್ತಾ ಇದೆ. ಒಂದು ಕೋಟೆನಾಡು ಬಾಗಲಕೋಟೆ, ಮತ್ತೊಂದು ಬೆಣ್ಣೆ ನಗರಿ, ದಾವಣಗೆರೆಯ ಬೆಣ್ಣೆ ದೋಸೆಯ ನಗರಿ ದಾವಣಗೆರೆ ದಕ್ಷಿಣ. ಈ 2 ಕ್ಷೇತ್ರಗಳಲ್ಲಿ ಇದೀಗ 2 ಪಕ್ಷಗಳ ಅಭ್ಯರ್ಥಿಗಳು ಮತ್ತು ಕಾರ್ಯಕರ್ತರು ಬಹಳ ಉತ್ಸಾಹದಿಂದ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ. ಒಂದು ಇಂಟ್ರೆಸ್ಟಿಂಗ್ ಸುದ್ದಿಯ ಬಗ್ಗೆ ಇವತ್ತು ನಾನು ಮಾತನಾಡಲು ಬಂದಿದ್ದೇನೆ. ಹಾಗಾಗಿ ತಾವು ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡ್ತಾ ಹೋಗಿ. ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿ ಅಭ್ಯರ್ಥಿಗಳ ಪರ ಪ್ರಚಾರಕ್ಕೆ ಇಳಿಯುತ್ತಾರಾ ಎನ್ನುವಂತಹ $1 ಮಿಲಿಯನ್ ಪ್ರಶ್ನೆ 2 ಕ್ಷೇತ್ರದಲ್ಲಿ ಕಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ದಿನಾಲು ಚರ್ಚೆಗಳು ನಡೆಯುತ್ತಲೇ ಇವೆ. ಮಾಧ್ಯಮದವರ ಪ್ರಶ್ನೆಗೆ ಎರಡೆರಡು ರೀತಿಯಾಗಿ ಉತ್ತರವನ್ನ ಕೊಡ್ತಾ ಇದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ರಾಜ್ಯದ ರಾಜ ಹುಲಿ ಮಾಜಿ ಸಿಎಂ BS ಯಡಿಯೂರಪ್ಪನವರು ಒಂದು ಸ್ಫೋಟಕವಾಗಿರ್ತಕ್ಕಂಥ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೌದು, ಒಂದು ಯತ್ನಾಳ್ ಅವರ ಪ್ರಭಾವ ಈ 2 ಕ್ಷೇತ್ರಗಳ ಮೇಲೆ ಇದ್ದದ್ದೇ ಇದೆ. ಅದರಲ್ಲೂ ಪ್ರಮುಖವಾಗಿ ಬಾಗಲಕೋಟೆಯ ವಿಧಾನಸಭಾ ಕ್ಷೇತ್ರದ ಮೇಲೆ, ಆ ಕ್ಷೇತ್ರದ ಮೇಲೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹಿಡಿತವಿದೆ. ಯಾಕಂತಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಒಂದು ದೊಡ್ಡ ಪಡೆಯ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿದೆ. ಅದರದೇ ಆಗಿರ್ತಕ್ಕಂಥ ಹಿಂದೂ ಕಾರ್ಯಕರ್ತರಿದ್ದಾರೆ. ಹೇಳಿ ಕೇಳಿ ಆ ಕ್ಷೇತ್ರ ಹಿಂದುತ್ವ ಇರತಕ್ಕಂತಹ ಕ್ಷೇತ್ರ. ಹಿಂದೆ ವೀರಣ್ಣ ಚರಂತಿಮಠ್ ಅವರಿಗೆ ಟಿಕೆಟ್ ಅನ್ನ ಕೊಡಿಸುವಂತಹ ನಿಟ್ಟಿನಲ್ಲಿ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಕೆಲಸ ದೊಡ್ಡ ಮಟ್ಟದಲ್ಲಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಬಾರಿಯೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈ ಮಾತನ್ನ ಹೇಳಿದ್ದು ಇದೆ. ಸ್ವತಃ ವೀರಣ್ಣ ಚರಂತಿಮಠ್ ಕೂಡ ಹೇಳಿದ್ದಾರೆ, ನನಗೆ ಹಿಂದೆ ಟಿಕೆಟ್ ಅನ್ನ ಕೊಡಿಸಿದ್ದು ಕೂಡ ಅಂದಿನ ರೈಲ್ವೆ ಮಿನಿಸ್ಟರ್ ಆಗಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಎನ್ನುವಂತ ಮಾತನ್ನ. ಮತ್ತು ಅನೇಕ ಬಾರಿ ಕೂಡ ಇವರಿಬ್ಬರು ನಾಯಕರು ಅಂದ್ರೆ ವೀರಣ್ಣ ಚರಂತಿಮಠ್ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ತುಂಬಾ ಅನ್ಯೋನ್ಯತೆಯಿಂದ ಇರುವಂತಹ ಇಬ್ಬರು ನಾಯಕರು. ಯಾಕಂದ್ರೆ ಕೋಟೆಯ ನಾಡಿನಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ತೊಡಗಿಕೊಂಡಾಗ ಯತ್ನಾಳ್ ಅವರಿಗೆ ದೊಡ್ಡ ಅಭೂತಪೂರ್ವವಾಗಿರ್ತಕ್ಕಂತಹ ಬೆಂಬಲ ಕೂಡ ಇದೆ. ಅವರನ್ನ ಪ್ರೀತಿಸುವ, ಅವರನ್ನ ಗೌರವಿಸುವ, ಅವರ ಮಾತಿಗೆ ದೊಡ್ಡ ಮಟ್ಟದಲ್ಲಿ ಬೆಲೆ ಕೊಡುವಂತಹ ಜನರು ಕೂಡ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿದ್ದಾರೆ. ಹಾಗಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ವೀರಣ್ಣ ಚರಂತಿಮಠ್ ಅವರ ಪರವಾಗಿ ಪ್ರಚಾರವನ್ನ ಮಾಡಿದ್ದೇ ಆದಲ್ಲಿ ವೀರಣ್ಣ ಚರಂತಿಮಠ್ ಅವರಿಗೆ ಮತ್ತಷ್ಟು ಅನುಕೂಲ ಆಗುತ್ತೆ ಎನ್ನುವಂತಹ ಮಾತುಗಳು ಕೂಡ ಅನೇಕ ಕಡೆಗಳಿಂದ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಯತ್ನಾಳ್ ಅವರು ಕೂಡ ಅನೇಕ ರೀತಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಬೆಂಗಳೂರಿನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ BS ಯಡಿಯೂರಪ್ಪನವರು 2 ಕ್ಷೇತ್ರಗಳ ಪ್ರಚಾರದಲ್ಲಿ ನಾನು ಹೋಗ್ತೇನೆ, 2 ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳು ಗೆಲ್ತಾರೆ, ಭ್ರಷ್ಟ ಸರ್ಕಾರ, ಈ ಗ್ಯಾರಂಟಿ ಸರ್ಕಾರವನ್ನ ನಂಬಲ್ಲ ಜನ, ನಮ್ಮ 2 ಪಕ್ಷದ ಅಭ್ಯರ್ಥಿಗಳು 2 ಕ್ಷೇತ್ರದಲ್ಲಿ ಗೆಲ್ತಾರೆ ಎನ್ನುವಂತಹ ಮಾತನ್ನ BS ಯಡಿಯೂರಪ್ಪನವರು ಹೇಳಿದ್ರು. ಮುಂದುವರಿದ ಭಾಗವಾಗಿ ಯತ್ನಾಳ್ ಪ್ರಚಾರಕ್ಕೆ ಬಂದ್ರೆ ಹೇಗೆ ಎನ್ನುವಂತಹ ಒಂದು ಕ್ವಶನ್ ಅನ್ನ ನಾವು ಎತ್ತಿದಾಗ ಹೇಳ್ತಾರೆ, ಯಾರೇ ಬರ್ಬೋದು, ಗ್ರೀನ್ ಸಿಗ್ನಲ್, ಯತ್ನಾಳ್ ಅವರು ಬಂದ್ರೆ ಸ್ವಾಗತ ಎನ್ನುವಂತಹ ಮಾತುಗಳನ್ನು ಕೂಡ BS ಯಡಿಯೂರಪ್ಪನವರು ಆಡ್ತಾರೆ. ಒಂದು ವೇಳೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈ 2 ಕ್ಷೇತ್ರಕ್ಕೆ ಹೋಗಿ ಪ್ರಚಾರವನ್ನ ಮಾಡ್ತಾರಾ ಎನ್ನುವಂತಹ ಪ್ರಶ್ನೆ ಇದೆ. ದಾವಣಗೆರೆ ದಕ್ಷಿಣದಲ್ಲೂ ಕೂಡ ಮುಸ್ಲಿಮರು ಪ್ರಾಬಲ್ಯ ಇರುವಂತಹ ಕ್ಷೇತ್ರ. ಆದ್ರೆ ಯತ್ನಾಳ್ ಅವರು ಯಾವುದೇ ಕಾರಣಕ್ಕೂ ಮುಸ್ಲಿಮರು ಬಿಜೆಪಿಗೆ ವೋಟ್ ಹಾಕಲ್ಲ ಎನ್ನುವಂತಹ ಮಾತುಗಳನ್ನ ಕಡ್ಡಿ ತುಂಡಾದವರಂತೆ ಹೇಳಿದ್ದಾರೆ. ಒಂದು ವೇಳೆ ದಾವಣಗೆರೆ ದಕ್ಷಿಣದಲ್ಲಿ ಅನೇಕ ಮುಸ್ಲಿಮರು ಕೂಡ ಬಿಜೆಪಿ ಅಭ್ಯರ್ಥಿಗೆ ಮತವನ್ನ ಹಾಕುವಂತಹ ಕೆಲಸವನ್ನ ಕೂಡ ಮಾಡ್ತಾರೆ. ಈಗಾಗಲೇ ನೀವು ಕೂಡ ಅನೇಕ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ಗಳಲ್ಲಿ ನೋಡಿರ್ತೀರಿ, ಅನೇಕ ಬಿಜೆಪಿಗೆ ಮುಸ್ಲಿಂ ಕಾರ್ಯಕರ್ತರು ಕೂಡ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ, ಪ್ರಚಾರ ಕಾರ್ಯದಲ್ಲಿ ತೊಡಗ್ತಾ ಇದ್ದಾರೆ. ನಾವು ಕಾಂಗ್ರೆಸ್ಗೆ ವೋಟ್ ಹಾಕಲ್ಲ, ಬಿಜೆಪಿಗೆ ಮತವನ್ನ ಹಾಕ್ತೇವೆ ಎನ್ನುವಂತ ಮಾತನ್ನು ಕೂಡ ಅಲ್ಲಿನ ಕಾಂಗ್ರೆಸ್ನ ಅನೇಕ ಮುಖಂಡರು ಕೂಡ ಹೇಳ್ತಾ ಇದ್ದಾರೆ. ಯಾಕಂದ್ರೆ ದಾವಣಗೆರೆ ದಕ್ಷಿಣದಲ್ಲಿ ಈಗಾಗಲೇ ಗೊಂದಲಮಯವಾಗಿದೆ. ಕಾಂಗ್ರೆಸ್ಗೆ ಈಗ ಸಮರ್ಥ ಶಾಮನೂರ್ ಅವರಿಗೆ ಟಿಕೆಟ್ ಅನ್ನ ಘೋಷಿಸಿದೆ. ಆದರೆ ಟಿಕೆಟ್ ಅನ್ನ ಘೋಷಿಸುವಂತಹ ಮುಂಚಿತ ಸಮಯದಲ್ಲಿ ಯಾವ ರೀತಿ ಬಂಡಾಯವಾಗಿ
ಏನಾಗಿತ್ತು ಎನ್ನುವಂಥದ್ರ ಬಗ್ಗೆ ನಿಮಗೆ ಗೊತ್ತಾ ಇದೆ. ಜಮೀರ್ ಅಹಮದ್ ಖಾನ್ ಅವರು ದೂರ ಸರಿದಿದ್ದಾರೆ. ಅಲ್ಲಿನ ಮುಖಂಡರು ಸಾದಿಕ್ ಫೈಲಾನ್ ಅವರು ಕೂಡ ನಾಮಪತ್ರವನ್ನು ಹಿಂಪಡೆದುಕೊಂಡಿಲ್ಲ. ಅವರ ಹೆಸರು ಕೂಡ ಲಿಸ್ಟ್ ಅಲ್ಲಿ ಇದೆ. ಒಂದು ವೇಳೆ ಅವರು ಪ್ರಚಾರಕ್ಕೆ ಹೋಗಲ್ಲ ನಿಜ, ಆದರೆ 1,000 ಅಥವಾ 2,000 ಮತಗಳು ಅವರ ಹೆಸರಿಗೆ ಬಿದ್ದಂತ ಸಂದರ್ಭದಲ್ಲಿ ಇತ್ತ ಬಿಜೆಪಿಗೆ ಅನುಕೂಲವಾಗುತ್ತೆ. ಹಾಗಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ದಾವಣಗೆರೆ ದಕ್ಷಿಣದಲ್ಲಿ ಬಂದು ಬಿಜೆಪಿ ವಿರೋಧಿಯಾಗಿ ಭಾಷಣವನ್ನ ಮಾಡಿದ್ರೆ ಹೇಗೆ ಎನ್ನುವಂತಹ ಮಾತುಗಳು ಕೂಡ ಇದೆ. ಆದರೆ ಬಿಜೆಪಿಯ ಆಫೀಸಿಯಲ್ ಇಂದ ಅವ್ರದ್ದು ಕರೆ ಹೋಗ್ಲಿಕ್ಕಿಲ್ಲ. ಆದ್ರೆ ವೈಯಕ್ತಿಕವಾಗಿ ಬಂದು ಅಥವಾ ಸ್ಥಳೀಯ ನಾಯಕರನ್ನ ಕರೆಸಿಕೊಂಡು ಯತ್ನಾಳ್ ಅವರು ಬಂದು ಅಲ್ಲಿ ಪ್ರಚಾರವನ್ನ ಮಾಡಿದ್ರೆ ಹೇಗಾಗುತ್ತೆ, ಬಿಜೆಪಿಗೆ ವರ್ಕೌಟ್ ಆಗುತ್ತಾ ಎನ್ನುವಂತ ಪ್ರಶ್ನೆಗಳು ಕೂಡ ಇದೆ. ಆದ್ರೆ ಒಂದಂತೂ ನಿಜ, ಬಾಗಲಕೋಟೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪ್ರಚಾರ ಮಾಡ್ತಾರೆ ಎನ್ನುವಂತಹ ಇನ್ಸೈಡ್ ಸುದ್ದಿಗಳು ಕೂಡ ನಮಗೆ ಲಭ್ಯವಾಗ್ತಾ ಇದೆ. ಯತ್ನಾಳ್ ಅವರಿಗೆ ಅವ್ರದೇ ಆಗಿರ್ತಕ್ಕಂಥ ಪ್ರಭಾವ ಇದೆ. ವೀರಣ್ಣ ಚರಂತಿಮಠರಿಗೂ ಕೂಡ ಆತ್ಮೀಯತೆ ಇದೆ. ವೀರಣ್ಣ ಚರಂತಿಮಠ ಅವರು ಯತ್ನಾಳ್ ಅವರನ್ನ ಕರೆದಿದ್ದೇ ಆದಲ್ಲಿ, ಅವರಿಗೆ ಆಹ್ವಾನ ಕೊಟ್ಟಿದ್ದೇ ಆದಲ್ಲಿ ಯತ್ನಾಳ್ ಅವರು ಕೂಡ ಬಂದು ಕೋಟೆಯ ನಾಡಲ್ಲಿ ಪ್ರಚಾರ ಮಾಡಬಹುದು. ಆಗ ಮತ್ತಷ್ಟು ರಂಗೇರಲಿದೆ ಕೋಟೆಯ ನಾಡಿನ ಬೈ ಎಲೆಕ್ಷನ್ ಅಖಾಡ ಅಂತ ಹೇಳ್ಬೋದು. ಆದ್ರೆ ಇದಕ್ಕೆ ಸ್ಪಷ್ಟ ಉತ್ತರ ಸಿಗಬೇಕಾದ್ರೆ ಇನ್ನೂ ಸ್ವಲ್ಪ ಕಾದು ನೋಡಬೇಕಾಗಿದೆ. ಯತ್ನಾಳ್ ಬರ್ತಾರಾ ಅಥವಾ ಬರಲ್ವಾ, ಅಥವಾ ಲೋಕಲ್ ಲೀಡರ್ಸ್ ಮಾತುಗಳು ಹೇಗಿರುತ್ತೆ ಎನ್ನುವಂಥದ್ರ ಬಗ್ಗೆ ಕೂಡ ಸ್ವಲ್ಪ ದಿನ ಕಾದು ನೋಡಬೇಕಾಗಿದೆ ವೀಕ್ಷಕರೇ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ. ನಮಸ್ಕಾರ.